ಟೆಸ್ಟ್ ತಂಡದ ನಾಯಕ ವಿಯಾನ್ ಮುಲ್ಡರ್ ವಿಶ್ವ ದಾಖಲೆ ನಿರ್ಮಿಸುವುದನ್ನ ಕೈಯಾರೆ ಮಿಸ್ ಮಾಡಿಕೊಂಡಿದ್ದಾರೆ. ಬುಲವಾಯೋದ ಕ್ವೀನ್ ಸ್ಪೋರ್ಟ್ಸ್ ಪಾರ್ಕ್ ಮೈದಾನದಲ್ಲಿ ನಡೆಯುತ್ತಿರುವ ಜಿಂಬಾಬ್ವೆ ಮತ್ತು ಸೌತ್ ಆಫ್ರಿಕಾ ನಡುವಿನ ಟೆಸ್ಟ್ ಪಂದ್ಯದಲ್ಲಿ ವಿಯಾನ್ ಮುಲ್ಡರ್ ಭರ್ಜರಿ ಆಟವಾಡಿ ತಂಡದ ಮೇಲುಗೈಗೆ ಕಾರಣರಾದರು. ಜಿಂಬಾಬ್ವೆ ವಿರುದ್ಧ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡವು ಮುಲ್ಡರ್ ಅವರ 367 ರನ್ಗಳ ಸಹಾಯದಿಂದ 5 ವಿಕೆಟ್ ನಷ್ಟಕ್ಕೆ 626 ರನ್ ಕಲೆ ಹಾಕುವಲ್ಲಿ ಶಕ್ತವಾಯಿತು. ಈ ಗುರಿಯನ್ನ ಬೆನ್ನತ್ತಿದ್ದ ಜಿಂಬಾಬ್ವೆ 170 ರನ್ಗೆ ಸರ್ವ ಪತನ ಕಂಡಿತು. ಈ ಮಧ್ಯೆ ತಂಡದ ನಾಯಕ ವಿಯಾನ್ ಮುಲ್ಡರ್ ವಿಶ್ವ ದಾಖಲೆಯನ್ನ ಕೈಚೆಲ್ಲಿದ್ದಾರೆ. ಹೌದು, ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಸೌತ್ ಆಫ್ರಿಕಾ ಆರಂಭಿಕ ಆಘಾತ ಕಂಡ್ರು. ಮುಲ್ಡರ್ ಅವರ ತ್ರಿಶತಕದಿಂದ ತಂಡ ಬೃಹತ್ ಮೊತ್ತ ಕಲೆ ಹಾಕುವಲ್ಲಿ ಕಾರಣವಾಯಿತು. ಅಜೇಯ 367 ರನ್ ಬಾರಿಸಿದ ವಿಯಾನ್ 400 ರನ್ ಕಲೆ ಹಾಕಲು ಶಕ್ತರಾಗಿದ್ರೂ ಸಹ ಬ್ರಿಯಾನ್ ಲಾರಾ ದಾಖಲೆಯನ್ನ ಸರಿಗಟ್ಟುವಲ್ಲಿ ವಿಫಲರಾದರು. ಬ್ಯಾಟಿಂಗ್ ಮಾಡೋಕೆ ಚಾನ್ಸ್ ಇದ್ರೂ ಅಜೇಯ 367 ರನ್ ಗಳಿಸಿ ಡಿಕ್ಲೇರ್ ಮಾಡಿಕೊಂಡ್ರು. ಈ ಕುರಿತಾಗಿ ಮಾತನಾಡಿದ ಮುಲ್ಡರ್, ಲಾರಾ ಇಸ್ ಲೆಜೆಂಡ್. ಅವರ ದಾಖಲೆ ಮುರಿಯಲು ನಾನು ಇಷ್ಟಪಡೋದಿಲ್ಲ ಎಂದಿದ್ದಾರೆ. 2004ರಲ್ಲಿ ಇಂಗ್ಲೆಂಡ್ ವಿರುದ್ಧ ಅಜೇಯ 400 ರನ್ ಬಾರಿಸಿ ವಿಶ್ವ ದಾಖಲೆ ಬರೆದಿದ್ದ ಬ್ರಿಯಾನ್ ಲಾರಾ ಅವರ ದಾಖಲೆಯನ್ನ ಮುರಿಯುವ ಅವಕಾಶ ಇದ್ರೂ ಕೂಡ ಕೈಚೆಲ್ಲಿ ಲಾರಾಗೆ ಗೌರವ ಸಲ್ಲಿಸಿದ್ದಕ್ಕೆ ಕ್ರಿಕೆಟ್ ಪ್ರೇಮಿಗಳು ಭೇಷ್ ಎಂದಿದ್ದಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.